Hi friends, welcome back to Samantha Creations. Friends, ನಾನು ಹಾಕ್ತಾ ಇರೋ ಡಿಸೈನಿಗೆ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 8 ತಗೊಂಡಿರೋದು. ನೀವು ಬೇಕು ಅಂದ್ರೆ 10 ಕೂಡ ತಗೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ ನ ಫ್ರಂಟ್ ಗೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. 2 ಸಲ ಲಾಕ್ ಮಾಡಿ ಆದ್ಮೇಲೆ 4 ಚೈನ್ ಗಳನ್ನು ತಗೋಬೇಕು. 1 2 3 4 4 ಚೈನ್ ನ ಕರೆಕ್ಟ್ ಆಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಇನ್ನೊಂದ್ಸಲ 4 ಚೈನ್ ನ ತಗೊಳ್ತಾ ಇದ್ದೀನಿ. ಇದನ್ನ ಕೂಡ ಕರೆಕ್ಟ್ ಆಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ರಿಂಗ್ ಬೀಡ್ಸ್ ಒಳಗಡೆ ಈ ರೀತಿ ಮೀಡಿಯಂ ಸೈಜ್ ಬೀಡ್ಸ್ ನ ಇಟ್ಟು ಇನ್ಸರ್ಟ್ ಮಾಡ್ತಾ ಇರೋದು. ಎಲ್ಲ ಥ್ರೆಡ್ ನ ಸೇರಿಸ್ಕೊಂಡು ನಾವಿಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು. ಇದಾದ್ಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಇವಾಗ ಇದು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ನೋಡಿ ಈ ರೀತಿ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಈ ರೀತಿ. ಈಗ ನಾವು ವರ್ಕ್ ನ ಇಲ್ಲಿ ಈ ಸೈಡ್ ಅಲ್ಲಿ ಮಾಡ್ಕೋಬೇಕು. ಅಂದ್ರೆ ಪಲ್ಲು ಇರುತ್ತೆ ಅಲ್ವಾ, ಪಲ್ಲು ಮೇಲ್ಗಡೆ ಈ ಸೈಡು ಈ ರೀತಿ ವರ್ಕ್ ನ ಈ ತರ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಅಲ್ಲ, ಇದು ಫ್ರಂಟ್ ಅಲ್ಲೇ ಮಾಡ್ತಾ ಇರೋದು. ಆದ್ರೆ ಇಲ್ಲಿ ನಾವು ವರ್ಕ್ ನ ಮಾಡ್ಕೊಳ್ಳೋದು, ಹಾಗಾಗಿ ವರ್ಕ್ ನ ಈ ರೀತಿ ತಿರುಗಿಸ್ಕೋಬೇಕು. ಇದಾದ್ಮೇಲೆ ಈ ಸೈಡ್ ಬೀಡ್ಸ್ ಏನಿದೆ ಅಲ್ಲಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು. ನೋಡಿ ಈ ರೀತಿ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ 2 ಲೂಪಿಂದ ಥ್ರೆಡ್ ನ ಹೊರಗಡೆ ತಗೋಬರೋದಷ್ಟೇ. ಎಷ್ಟು ಹಿಡಿಯುತ್ತೆ ಅಲ್ವಾ ಅಷ್ಟು ಸಲ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಹೋಗ್ಬೇಕು. ಇಲ್ಲೇನು ಕೌಂಟಿಂಗ್ ಏನು ಬೇಕಾಗಿಲ್ಲ, ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಸಲ ನಾವು ಸಿಂಗಲ್ ಕ್ರೋಶಗಳನ್ನ ತಗೊಳ್ತಾ ಹೋದ್ರೆ ಆಯ್ತು. ನೋಡಿ ಈ ರೀತಿ. ಇದಾದ್ಮೇಲೆ ಲಾಕ್ ಮಾಡಿರ್ತೀವಲ್ವಾ ಅಲ್ಲಿಗೆನೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಡಿಸೈನು. ಈ ಸೈಡ್ ನಾವು ಫುಲ್ಲು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡಿರೋದು. ಇವಾಗ ಇಲ್ಲಿ 2 ಚೈನ್ಗಳನ್ನ ಹಾಕ್ಬಿಟ್ಟು ಇಲ್ಲೇನು 4 ಚೈನ್ ಇದೆ ಅಲ್ವಾ ಅದರ ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ 4 ಚೈನ್ ಏನಿದೆ ಅಲ್ಲಿ ಸೆಂಟರ್ ಗ್ಯಾಪಿಗೆ ನೋಡಿ ವರ್ಕ್ ಈ ತರ ಬರಬೇಕು. ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. 2ರಲ್ಲಿ 1 ಮತ್ತೆ 2ರಲ್ಲಿ 1. ಈ ರೀತಿ ಡಬಲ್ ಕ್ರೋಶ ತಗೊಂಡಾದ್ಮೇಲೆ 2 ಚೈನ್ ನ ತಗೋಬೇಕು. ನೆಕ್ಸ್ಟ್ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲೇನು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವ ಅದ್ರೊಳಗಡೆಯಿಂದ ಥ್ರೆಡ್ ನ ಈ ರೀತಿ ಪಾಸ್ ಮಾಡಿ ತಂದು ಇಟ್ಕೋಬೇಕು. ಅಂದರೆ 3 ಸಲ ಸಾಕಾಗುತ್ತೆ. 3 ಇಲ್ಲ 4 ಸಲ ಕೂಡ ಮಾಡ್ಕೋಬಹುದು ನೀವು. ನಾನಿಲ್ಲಿ 3 ಸಲ ತಗೊಂಡಿದ್ದೀನಿ. ಈಗ ಆ ಕಡೆ ಇರೋ ಥ್ರೆಡ್ ನ ಇದ್ರೊಳಗಡೆಯಿಂದ ತಂದು ಈ ರೀತಿ ತಗೋಬರ್ಬೇಕು. ನೆಕ್ಸ್ಟ್ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಈ ರೀತಿ ಪಫ್ ಡಿಸೈನ್ ನ ಟೋಟಲ್ ಆಗಿ 5 ಸಲ ನಾವು ಮಾಡ್ಕೋಬೇಕು. ಇನ್ನೊಂದು ತಗೊಳ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶನ ತಗೋಬೇಕು. 2 ಚೈನು, ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲೇನು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದರೊಳಗಡೆಯಿಂದ ಈ ರೀತಿ 3 ಸಲ ಥ್ರೆಡ್ನ ಪಾಸ್ ಮಾಡಿ ತಂದು ಇಟ್ಕೋಬೇಕು. ನೆಕ್ಸ್ಟು ಆ ಕಡೆ ಇರೋ ದಾರನ ಇದ್ರೊಳಗಡೆಯಿಂದ ತಂದರೆ ಆಯಿತು. ನೆಕ್ಸ್ಟು ಒಂದ್ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಟೋಟಲ್ ಆಗಿ ಒಂದು 5 ಸಲ ನಾವು ಪಫ್ ಡಿಸೈನ್ ನ ತಗೋಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಬರುತ್ತೆ. ನಾನು 5 ಪಫ್ ಡಿಸೈನ್ ನ ಮಾಡ್ಕೊಂಡಿದ್ದೀನಿ. ಇದನ್ನ ನೋಡಿ ಒಂದು 2 ಇಲ್ಲ 3 ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಗೆನೆ ಲಾಕ್ ಮಾಡ್ಕೋಬೇಕು.
ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಒಂದು ಆರ್ಚ್ ಆಗಿದೆ, ಇವಾಗ ಇನ್ನೊಂದು ಆರ್ಚ್ನ ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿ 4 ಚೈನ್ನ ತಗೊಂಡು ಮತ್ತೆ 4 ಚೈನ್ನ ತಗೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕುಚ್ಚು ಕಟ್ಕೊಳ್ಳೋದು, ಇಲ್ಲಿ ನಾವು ಕುಚ್ಚು ಕಟ್ಕೋಬೇಕು. ಹಾಗಾಗಿ 4 ಚೈನ್ನ ತಗೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸಲ 4 ಚೈನ್ನ ತಗೋಬೇಕು. 1 2 3 4. ಈ 4 ಚೈನ್ನ ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಮತ್ತು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಈಸಿ ಇದೆ. ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ನಾವು ವರ್ಕ್ನ ಈ ಸೈಡು ಕಂಪ್ಲೀಟ್ ಮಾಡ್ಕೋಬೇಕು. ಈ ಸೈಡ್ ಮತ್ತೆ ನಾವು ಈ ರೀತಿ ಪಫ್ ಡಿಸೈನ್ನ ಹಾಕ್ಕೋಬೇಕಾಗುತ್ತೆ. ಡಿಸೈನ್ನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಹಾಗೆಯೇ ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಅಂದರೆ ಇನ್ನೂ ಒಂದು ಸ್ಟೆಪ್ ಇದೆ, ಈ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅಷ್ಟೇ. ಇಲ್ಲಿ 4 ಚೈನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ನಮಗೇನಾದರೂ ಇಷ್ಟೇ ಸಾಕು ಅಂತ ಹೇಳಿದ್ರೆ ಇಲ್ಲಿಗೆ ಮುಗಿಸ್ಕೋಬೋದು. ನಾನು ಇನ್ನೂ ಒಂದು ಸ್ಟೆಪ್ ಹಾಕಿ ತೋರಿಸ್ತೀನಿ, ಆವಾಗ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು. ಈ ರೀತಿ ಥ್ರೆಡ್ನ ಕಟ್ ಮಾಡಿದ್ರೆ ಆಯಿತು. ಲಾಸ್ಟಲ್ಲಿ 2 ಚೈನ್ನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಬರುತ್ತೆ. ಡಿಸೈನ್ ಇಷ್ಟೇ ಸಾಕು ಅಂತ ಹೇಳಿದರೆ ಇಷ್ಟೇ ಮಾಡ್ಕೋಬೋದು. ಇನ್ನೊಂದು ಸ್ಟೆಪ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ 4 ಚೈನ್ಗಳನ್ನು ತಗೋಬೇಕು. ಇಲ್ಲಿ ಲಾಕ್ ಮಾಡಿರ್ತೀವಲ್ವ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಚೈನ್ ಗ್ಯಾಪ್ ಕೊಟ್ಟಿದೆಯಲ್ಲ, ಒಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡಿಕೊಂಡು ನೆಕ್ಸ್ಟು ಇಲ್ಲೇನು ಪಫ್ ಡಿಸೈನ್ ಹಾಕೋಕ್ಕಿಂತ ಮುಂಚೆ ಇಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಪಫ್ ಡಿಸೈನ್ ಮಾಡುವಾಗ 2 ಚೈನ್ ಹಾಕಿರ್ತೀವಲ್ವ, ಇಲ್ಲಿ ಗೊತ್ತಾಗುತ್ತೆ ಗ್ಯಾಪು, ಅಲ್ಲಿಗೆ ಹೋಗಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. 3 ಲೂಪಿಂದ ಥ್ರೆಡ್ನ ಹೊರಗಡೆ ತಗೊಬರ್ಬೇಕು. ಇನ್ನೂ ಒಂದು ಸಲ ಈ ಥರ ಹಾಫ್ ಡಬಲ್ ಕ್ರೋಶ 3 ಲೂಪಿಂದ ಥ್ರೆಡ್ನ ನಾವು ಹೊರಗಡೆ ತಗೊಬರ್ಬೇಕು. 2 ಹಾಫ್ ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. 1 mm ಬೀಡ್ಸ್ ಇದು. ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಅದೇ ಗ್ಯಾಪಿಗೆ ಹೋಗಿ, ಅಂದರೆ ಅಲ್ಲಿ 2 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ಮತ್ತೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಈ 3 ಲೂಪಿಂದ ಥ್ರೆಡ್ನ ಹೊರಗಡೆ ತಗೊಬರ್ಬೇಕು. ಇದಾದಮೇಲೆ ಇಲ್ಲಿ ಪಫ್ ಡಿಸೈನ್ ಆದಮೇಲೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಈ ಥರ ಪುಟ್ಟದಾಗಿ ನಮಗೆ ಆರ್ಚ್ ಬರುತ್ತೆ, ಮೇಲ್ಗಡೆ ಬೀಡ್ಸ್ ಬರುತ್ತೆ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ 2 ಚೈನ್ ಗ್ಯಾಪ್ ಅಂತ ನೋಡಿ, ಅಲ್ಲಿ ಹೋಲ್ ಥರ ಕಾಣಿಸುತ್ತೆ, ಗ್ಯಾಪ್ ಇರುತ್ತೆ ಅಲ್ಲಿ, ಅಲ್ಲಿಗೆ ಹೋಗಿ ನೋಡಿ ಈ ರೀತಿ 3 ಲೂಪಿಂದ ಥ್ರೆಡ್ನ ಹೊರಗಡೆ ತಗೊಬರ್ಬೇಕು. ಇನ್ನೂ ಒಂದು ಸಲ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. 2 ಹಾಫ್ ಡಬಲ್ ಕ್ರೋಶ ಆದಮೇಲೆ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇನ್ನೂ 2 ಸಲ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. 4 ಸಲ ಹಾಫ್ ಡಬಲ್ ಕ್ರೋಶ, ಸೆಂಟ್ರಲ್ಲಿ ಒಂದು ಬೀಡ್ಸ್ ಬರುತ್ತೆ. ಆ ರೀತಿ ನಾವು ಡಿಸೈನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಪಫ್ ಡಿಸೈನ್ ಆದಮೇಲೆ ಏನೊಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಿ, ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಫ್ರೆಂಡ್ಸ್ ನೋಡಿ, ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಪಫ್ ಡಿಸೈನ್ ಆದಮೇಲೆ ಒಂದು ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಯಾವ ಥರ ಲಾಕ್ ಮಾಡಿದ್ದೀವಿ ಸ್ಟಾರ್ಟಿಂಗಲ್ಲಿ, ಅದೇ ಥರ ಎಂಡಿಂಗಲ್ಲಿ ಕೂಡ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 4 ಚೈನ್ನ ಏನು ಲಾಕ್ ಮಾಡಿರ್ತೀವಿ ಆ ಗ್ಯಾಪಿಗೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 4 ಚೈನ್ನ ತಗೋಬೇಕು.
ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಡಿಸೈನ್ನ ಇಲ್ಲಿ ಯಾವ ಥರ ಹಾಕಿದ್ದೀನಲ್ವ ಅದೇ ಥರ ಹಾಕ್ತಾ ಹೋದರೆ ಆಯಿತು. ಡಿಸೈನ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಕೋಬೋದು. ತುಂಬಾ ನೀಟ್ ಫಿನಿಶಿಂಗ್, ಹಾಗೆ ಚೆನ್ನಾಗಿ ಬರುತ್ತೆ ಕೂಡ, ಈಸಿ ಇದೆ. 2 ಸ್ಟೆಪ್ಪಲ್ಲೇ ಹಾಕುವಂಥ ಡಿಸೈನ್ ಇದು. ನೋಡಿ ಈ ಥರ ಬರುತ್ತೆ ಡಿಸೈನ್. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಲಾಸ್ಟಲ್ಲಿ 4 ಚೈನ ತೊಗೊಂಡಿದ್ದೀನಿ. ಎಂಡಿಂಗಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ 2 ಇಲ್ಲ 3 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ತುಂಬಾ ಈಸಿಯಾಗಿ 2 ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ಬ್ರೈಡಲ್ ಸ್ಯಾರಿಗಳಿಗೂ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ನೋಡಿ. ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ, ಹಾಕೋದು ಕೂಡ ತುಂಬ ಈಸಿ. 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೇಕು. ಕುಚ್ಚಿಗೆ 70 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಈ ರೀತಿ 4 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ಪಾಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕುಚ್ಚು ಉದ್ದ ಇದ್ರೂ ಚೆನ್ನಾಗೇ ಕಾಣಿಸುತ್ತೆ. ಹಾಗೆ ಸೆಂಟ್ರಲ್ ಒಂದು ಬೀಡ್ಸ್ ಇಟ್ಟು ಕುಚ್ಚು ಕಟ್ತೀವಲ್ವ, ಆ ಥರ ಕೂಡ ಮಾಡ್ಕೋಬೋದು. ಈ ಡಿಸೈನಿಗೆ ಎಷ್ಟುದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಝರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು 4 ರಿಂದ 5 ಸಲ ಟೈಟಾಗಿ ಸುತ್ಕೋಬೇಕು. 1-2 ಸಲ ಹೂ ಕಟ್ತೀವಲ್ವ, ಆ ಥರ ಕಟ್ಟಿ ಫ್ರಂಟಲ್ಲಿರೋ ಝರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು 1-2 ಸಲ ಟೈಟಾಗಿ ಗಂಟು ಹಾಕೋಬೇಕು. ಈ ರೀತಿ ಮಾಡೋದ್ರಿಂದ ಬಿಚ್ಚೋಗಲ್ಲ, ಝರಿ ಥ್ರೆಡ್ಡು ಗಟ್ಟಿಯಾಗಿರುತ್ತೆ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅಲ್ವಾ, ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿ ಇದೆ. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು. ಗ್ರ್ಯಾಂಡಾಗಿ ಕಾಣಿಸುತ್ತೆ, ಆರ್ಚ್ ಕೂಡ ಅಗಲ ಬರುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಸೂಟ್ ಆಗುತ್ತೆ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಹಾಗೆಯೇ ಬಿಗಿನರ್ಸ್ ಆದರೆ ನೀವು ಯಾವುದಾದ್ರೂ ಬಟ್ಟೆಗೆ ಡಿಸೈನ್ಗಳನ್ನು ಟ್ರೈ ಮಾಡಿ ಮತ್ತೆ ನೀವು ಸ್ಯಾರಿಗೆ ಹಾಕ್ಕೊಡಿ. ಡೈರೆಕ್ಟಾಗಿ ಸ್ಯಾರಿಗೆ ಯಾವತ್ತೂ ಹಾಕಕ್ಕೆ ಹೋಗಬೇಡಿ ಬಿಗಿನರ್ಸು. ಒಂದು ಬಟ್ಟೆಗೆ ಹಾಕ್ಬಿಟ್ಟು ನೀವು ಕರೆಕ್ಟಾಗಿ ಮಾಡ್ತಿದ್ದೀನಿ ಅನ್ಸಿದ್ರೆ ಮಾತ್ರ ಸ್ಯಾರಿಗೆ ಹಾಕಿ. ಇಲ್ಲ ಅಂದರೆ ಸ್ಯಾರಿನಲ್ಲಿ ಡಿಸೈನ್ ಹಾಳಾದರೆ ಮತ್ತೆ ಅದನ್ನು ಬಿಚ್ಚಿ ಹಾಕೋದು ಕಷ್ಟ ಆಗುತ್ತೆ. ಹಾಗೆಯೇ ಕಸ್ಟಮರ್ ಇಲ್ಲ ಅಂದರೆ ಟೈಲರ್ ಶಾಪ್ಗಳಲ್ಲಿ ನೀವು ಕುಚ್ಚು ಹಾಕ್ತೀನಿ ಅಂತ ತಗೊಂಡಾಗ ನಿಮಗೆ ಆ ಡಿಸೈನ್ ಬರುತ್ತೆ ಅನ್ಸಿದ್ರೆ ಮಾತ್ರ ನೀವು ಆ ಡಿಸೈನ್ನ ಹಾಕಿ, ಇಲ್ಲ ಅಂದರೆ ಬರಲ್ಲ ಅಂತ ಹೇಳಿ. ನೀವು ಹಾಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ತಗೊಳ್ಳಿ. ಮತ್ತು ಕೆಲವು ಡಿಸೈನ್ಸ್ಗಳು ಎಲ್ಲರಿಗೂ ಹಾಕೋದಿಕ್ಕಾಗಲ್ಲ, ತುಂಬ ಕಷ್ಟ ಇರುತ್ತೆ. ಅಂಥದ್ದನ್ನು ಟ್ರೈ ಮಾಡ್ತೀನಿ ಅಂತ ತಂದು ಅಥವಾ ತಗೊಂಡು ಮತ್ತೆ ಅವ್ರಿಗೆ ಹಾಕ್ಕೊಡ್ಲಿಲ್ಲ ಅಂದರೆ ಅದು ಅವರಿಗೂ ಬೇಜಾರು, ನಮಗೂ ಬೇಜಾರು. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಕರೆಕ್ಟಾಗಿ ನನಗೆ ಬರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ಮಾತ್ರ ನೀವು ಸ್ಯಾರಿಗಳನ್ನು ತಗೊಳ್ಳಿ, ಆ ರೀತಿ ಡಿಸೈನ್ ಹಾಕ್ತೀನಿ ಅಂತ. ಯಾಕಂದರೆ ನಾವು ಕೆಲವು ಡಿಸೈನ್ಸ್ಗಳನ್ನು ಬಟ್ಟೆಗೆ ನಾವು ಹಾಕಿದಾಗ ನಮಗೆ ಕರೆಕ್ಟಾಗಿ ಹಾಕ್ತಿದ್ದೀವಿ ಅಂತ ಅನ್ನಿಸ್ಬೇಕು, ಆವಾಗ ಮಾತ್ರ ನಾವು ಹಾಕೋದಿಕ್ಕೆ ಸಾಧ್ಯ. ಆದರೆ ಕೆಲವು ಡಿಸೈನ್ಗಳನ್ನು ಹಾಕೋದಿಕ್ಕೆ ಆಗಲ್ಲ, ಕಷ್ಟ ಇರುತ್ತೆ. ಅಂಥ ಡಿಸೈನೆಲ್ಲ ನೋಡಿಬಿಟ್ಟು ನೀವು ತಗೊಳ್ಳಿ. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 700 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ. ಈಸಿ ಇದೆ, ಗ್ರ್ಯಾಂಡ್ ಆಗಿದೆ ಡಿಸೈನು. ಹಾಗೆ ಮದುವೆ ಸ್ಯಾರಿಗಳಿಗೆಲ್ಲ ಆರಾಮಾಗಿ ಟ್ರೈ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.